ಸ್ನೇಹಿತರೆ ನಮಸ್ಕಾರ. ಅಭಿಮಾನಿ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಬಂಧನವಾಗಿರುವಂತಹ ನಟ ದರ್ಶನ್ ಮತ್ತು ಇಡೀ ಗ್ಯಾಂಗಿಗೆ ಈಗ ಒಂದಾದ್ಮೇಲೆ ಒಂದು ಸಂಕಷ್ಟಗಳು ಎದುರಾಗ್ತಿದ್ದಾವೆ. ಈಗಾಗಲೇ ರೇಣುಕಾಸ್ವಾಮಿಯ ಮೇಲೆ ಅಥವಾ ರೇಣುಕಾಸ್ವಾಮಿಯ ಮರ್ಮಾಂಗದ ಮೇಲೆ ಒದ್ದಿದ್ದು ಸ್ವತಃ ದರ್ಶನ್ ಅಂತಾನೆ ಒಬ್ಬ ಪ್ರತ್ಯಕ್ಷದರ್ಶಿ ಈಗ ಸಾಕ್ಷಿಯನ್ನ ಹೇಳ್ತಿರುವಂಥದ್ದು ಅಥವಾ ಆತ ಹೇಳಿಕೆಯನ್ನು ಕೊಡ್ತಿರುವಂಥದ್ದು ದರ್ಶನ್ಗೆ ಭಾರಿ ಮುಳುವಾಗುವಂಥ ಸಾಧ್ಯತೆ ಕಾಣಿಸ್ತಿದೆ. ಅಷ್ಟು ಮಾತ್ರವಲ್ಲದೆ ದರ್ಶನನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಸಾಕಷ್ಟು ಜನ ಪ್ರಭಾವಿಗಳು ಈಗ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಸಿಎಂ ಮೇಲೂ ಕೂಡ ಭಾರಿ ಒತ್ತಡ ಬರ್ತಾ ಇದೆ, ಗೃಹ ಸಚಿವರ ಮೇಲೂ ಕೂಡ ಒತ್ತಡ ಬರ್ತಾ ಇದೆ, ವೈದ್ಯರಿಗೂ ಕೂಡ ಕೋಟಿ ಕೊಡುವಂಥ ಆಫರ್ಗಳನ್ನು ಕೊಟ್ಟಿದ್ರು. ಅದರ ಜೊತೆಗೆ ಇಲ್ಲಿ ಕಂಪ್ಲೀಟ್ ಆಗಿ ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ಕೋಟಿಗಟ್ಟಲೆ ದುಡ್ಡಿನ ವ್ಯವಹಾರದ ಪ್ರಯತ್ನವೂ ಕೂಡ ನಡೆದಿತ್ತು ಅನ್ನುವಂತಹ ಭಯಾನಕ ಸಂಗತಿ ಕೂಡ ಈಗ ಬಹಿರಂಗ ಆಗ್ತಿದೆ. ಈ ಮೂಲಕ ಈ ಪ್ರಕರಣ ಬೇರೆ ಬೇರೆ ಆಯಾಮವನ್ನು ಪಡೆದುಕೊಳ್ಳೋದು ಮಾತ್ರವಲ್ಲದೆ ಈ ಪ್ರಕರಣದ ಗಂಭೀರತೆಯು ಕೂಡ ಹೆಚ್ಚಾಗ್ತಿದೆ ಅನ್ನೋದು ಮಾತ್ರ 100% ಸತ್ಯ. ಹಾಗಾದರೆ ಇದು ದರ್ಶನ್ಗೆ ಇನ್ನಷ್ಟು ಮುಳುವಾಗುತ್ತಾ, ದರ್ಶನ್ ಇನ್ನಷ್ಟು ಸಂಕಷ್ಟಕ್ಕೆ ಒಳಗಾಗ್ತಾರಾ? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿ ಇಡೀ ರಾಜ್ಯದಲ್ಲಿ ತಲ್ಲಣಗೊಳಿಸಿರುವಂತಹ ಈ ದರ್ಶನ್ ಅಂಡ್ ಇಡೀ ಗ್ಯಾಂಗ್ ಏನಿದೆ, ಈ ಗ್ಯಾಂಗ್ಗೆ ಈಗ ಭಾರಿ ದೊಡ್ಡ ಸಂಕಷ್ಟ ಎದುರಾಗ್ತಾನೆ ಇದೆ. ಈಗಾಗಲೇ ದರ್ಶನ್ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ. ವಿಚಾರಣೆಯ ವೇಳೆ ನಾನೇನು ಮಾಡಿಲ್ಲ, ನನಗೇನು ಗೊತ್ತಿಲ್ಲ, ನಾನು ಜಸ್ಟ್ ಅಲ್ಲಿಗೆ ಹೋಗಿದ್ದೆ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಟ್ಟು ಜಾರಿಕೊಳ್ಳುವಂಥ ಯತ್ನವನ್ನು ಮಾಡಿದರೆ ಬಟ್ ಇದು ಅಸಾಧ್ಯ ಅನ್ನುವಂತಹ ಒಂದು ವಿಚಾರ ಈಗ ಗೊತ್ತಾಗ್ತಿದೆ. ಯಾಕೆಂತ ಹೇಳಿದ್ರೆ ದರ್ಶನ್ ಇಂದನೇ ರೇಣುಕಾಸ್ವಾಮಿಯ ಮರ್ಮಾಂಗಕ್ಕೆ ಹಲ್ಲೆ ಆಗಿತ್ತು ಹಾಗಂತ ಹೇಳ್ಬಿಟ್ಟು ಪೊಲೀಸರ ಮುಂದೆ ಈಗ ಬಂಧನವಾಗಿರುವಂತಹ ಮತ್ತು ಈಗಾಗಲೇ ಪೊಲೀಸರ ವಶದಲ್ಲಿರುವಂತಹ ದೀಪಕ್ ಅನ್ನುವಂತಹ A13 ಆರೋಪಿ ಏನಿದ್ದಾನೆ ಈತ ಬಾಯಿ ಬಿಟ್ಟಿದ್ದಾನೆ. ಹೌದು, ರೇಣುಕಾಸ್ವಾಮಿಯ ಹತ್ಯೆ ಕೇಸ್ನಲ್ಲಿ ದೀಪಕ್ ಎಂಬಾತ A13 ಅಂದರೆ ಆರೋಪಿ ನಂಬರ್ 13. ರೇಣುಕಾಸ್ವಾಮಿ ಹತ್ಯೆಯನ್ನು ಕಣ್ಣಾರೆ ಕಂಡಿರುವಾತ ಈತ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡದೆ ಪ್ರಕರಣದಲ್ಲಿ ಸಿಲುಕಿರುವಂತಹ ಆರೋಪಿ ದೀಪಕ್ ಈಗ ಪೊಲೀಸರ ಮುಂದೆ ಒಂದು ಸ್ಫೋಟಕ ವಿಚಾರವನ್ನು ಬಹಿರಂಗಪಡಿಸಿದ್ದಾನೆ. ಅದೇನು ಅಂತ ಹೇಳಿದ್ರೆ ದರ್ಶನ್ ಅವರೇ ರೇಣುಕಾಸ್ವಾಮಿ ಮರ್ಮಾಂಗಕ್ಕೆ ಒದ್ದಿದ್ದಾರೆ ಅಂತ ಹೇಳ್ಬಿಟ್ಟು ಕಣ್ಣಾರೆ ಕಂಡಿರುವಂಥ ದೀಪಕ್ ಈ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಈಗಾಗಲೇ ದೀಪಕ್ ಹೇಳಿಕೆಯನ್ನು 161 ಅಡಿಯಲ್ಲಿ ಸೆಕ್ಷನ್ 161 ಅಡಿಯಲ್ಲಿ ದಾಖಲು ಮಾಡಿಕೊಂಡಿರುವಂಥ ಪೊಲೀಸರು ನ್ಯಾಯಾಧೀಶರ ಮುಂದೆಯೂ ಕೂಡ ಇದೇ ಹೇಳಿಕೆ ನೀಡಿದರೆ ಬಹುಶಃ ದರ್ಶನ್ಗೆ ಇನ್ನಿಲ್ಲದಷ್ಟು ಸಂಕಷ್ಟ ಎದುರಾಗೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಯಾಕಂತ ಹೇಳಿದ್ರೆ ದೀಪಕ್ ಕೊಟ್ಟಿರುವಂಥ ಹೇಳಿಕೆಗೆ ಪೂರಕವಾಗಿ ರೇಣುಕಾಸ್ವಾಮಿಯ ದೇಹದ ಮೇಲೆ ಒಂದಷ್ಟು ಮರ್ಮಾಂಗಕ್ಕೆ ಒದ್ದಿರುವಂತಹ ಅಥವಾ ಬಲವಾದಂಥ ಪೆಟ್ಟು ಹೊಡೆದಿರುವಂತಹ ಒಂದು ಘಟನೆ ಅಥವಾ ಒಂದು ಕೃತ್ಯ ನಡೆದಿರುವಂತಹ ಸಾಕ್ಷಿ ಸಿಕ್ಕಿದೆ. ಜೊತೆಗೆ ಅದರಿಂದನೇ ಆತನ ಜೀವ ಹೋಗಿದೆ ಅನ್ನುವಂಥದ್ದು ಕೂಡ ಈಗಾಗಲೇ ಗೊತ್ತಾಗಿರುವಂಥ ಅಂಶ. ಹೀಗಿರುವಾಗ ಮತ್ತೆ ಈ ರಿಪೋರ್ಟ್ನಲ್ಲಿ ಏನಾದರೂ ಹೀಗೆ ಬಂತು ಅಂತ ಹೇಳಿದ್ರೆ ಅದು ದರ್ಶನ್ ಅವ್ರಿಗೆ ನೇರವಾಗಿ ಭಾರಿ ಪರಿಣಾಮವನ್ನು ಬೀರುತ್ತೆ. ಜೊತೆಗೆ ಈತನೇ ಇಲ್ಲಿ ಈ ಪ್ರಮುಖವಾದಂಥ ಸಾಕ್ಷಿ ಯಾರು, ದೀಪಕ್ ಅನ್ನೋನೆ. ಯಾಕಂತ ಹೇಳಿದ್ರೆ ಈತ ಸಾಮಾನ್ಯದವನು ಕೂಡ ಅಲ್ಲ. ರೇಣುಕಾಸ್ವಾಮಿಯ ಪ್ರಕರಣದಲ್ಲಿ ಸಿಲುಕಿಕೊಂಡಿರುವಂತಹ ಈ ದೀಪಕ್ ಇದನ್ನಲ್ಲ, ಪ್ರಭಾವಿ ರಾಜಕಾರಣಿಯೊಬ್ಬರ ತಂಗಿ ಮಗ. ಹೀಗಾಗಿ ದೀಪಕ್ ಫೋಟೋ ಹೊರಬಾರದಂತೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಅನ್ನೋದು ಕೂಡ ಈಗ ಗಮನಿಸಬೇಕು. ಮತ್ತು ಪ್ರಕರಣದಿಂದ ದೀಪಕ್ ಹಾಗೂ ದರ್ಶನನ್ನು ಬಚಾವ್ ಮಾಡೋದಕ್ಕೆ 5 ಕೋಟಿ ರೂಪಾಯಿಯ ಡೀಲ್ ಕೂಡ ನಡೆದಿತ್ತು ಅನ್ನೋಂಥ ಆರೋಪ ಕೂಡ ಇದೆ. ದೀಪಕ್ನನ್ನು ಅಪ್ರೂವರ್ ಮಾಡಿಕೊಂಡು ಪ್ರಕರಣದಿಂದ ಕೈ ಬಿಡೋದಕ್ಕೆ ಪ್ಲಾನ್ ಕೂಡ ನಡೆದಿತ್ತು. ಹೀಗಾಗಿ ಇಲ್ಲಿ ದೀಪಕ್ ಹೇಳಿರುವಂಥ ವಿಚಾರವನ್ನು ನಂಬೋಕ್ಕೂ ಕೂಡ ಸಾಧ್ಯವಿಲ್ಲ. ಯಾಕಂತ ಹೇಳಿದ್ರೆ ನಾನು ಇಂಥದ್ದೊಂದು ಆರೋಪವನ್ನು ದರ್ಶನ್ ಮೇಲೆ ಹೊರಿಸಿದ್ರೆ ನಾನು ಫ್ರೀ ಆಗಿಬಿಡ್ತೀನಿ ಅನ್ನುವಂಥದ್ದು ಕೂಡ ದೀಪಕ್ ಅವರ ಚಿಂತೆ ಇರಬಹುದು ಅಥವಾ ಆ ರೀತಿಯಾದಂಥ ಒಂದು ಆಲೋಚನೆಯಲ್ಲಿ ಈ ರೀತಿಯಾದಂಥ ಒಂದು ಹೆಸರನ್ನು ಕೂಡ ಆತ ಬಳಕೆ ಮಾಡಿರಬಹುದು. ಬಟ್ ಅದರ ಸತ್ಯಾಸತ್ಯತೆ ಪೊಲೀಸರ ತನಿಖೆಯಿಂದ ಇನ್ನಷ್ಟು ಆಳವಾದಂಥ ತನಿಖೆಯಿಂದ ಹೊರಗಡೆ ಬರುತ್ತೆ ಅನ್ನೋದರಲ್ಲಿ ಅನುಮಾನ ಇಲ್ಲ. ಇನ್ನು ಈ ಪ್ರಕರಣದಲ್ಲಿ ಪ್ರಭಾವಿಗಳ ಪ್ರಭಾವ ಇಲ್ಲ ಅಂಥೇಳಿ ನಾವು ಯಾವುದೇ ಕಾರಣಕ್ಕೂ ಕೂಡ ಹೇಳೋಕ್ಕೆ ಸಾಧ್ಯವಿಲ್ಲ. ಯಾಕಂತ ಹೇಳಿದ್ರೆ ಈಗ ಸದ್ಯಕ್ಕೆ ಪೊಲೀಸ್ ಸ್ಟೇಷನಲ್ಲಿ ಒಂದಷ್ಟು ಘಟನೆಗಳು ನಡೀತಿದ್ದಾವೆ. ಏನು, ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ಸುತ್ತಮುತ್ತ ಶಾಮಿಯಾನವನ್ನು ಹಾಕಿದ್ದಾರೆ. ಜೊತೆಗೆ ಆರಂಭದಲ್ಲಿ ಮೇನ್ ಡೋರನ್ನು ಕೂಡ ಇವತ್ತು ಮುಂಜಾನೆ ಮೇನ್ ಡೋರನ್ನು ಕೂಡ ಹಾಕಿದ್ರು ಅನ್ನುವಂಥ ಮಾಹಿತಿ ಇದೆ. ಅಷ್ಟು ಮಾತ್ರವಲ್ಲ, ಇನ್ನೊಂದು ಶಾಕಿಂಗ್ ವಿಚಾರ ಏನು ಅಂತ ಹೇಳಿದ್ರೆ ಸ್ಟೇಷನ್ನ ಸುತ್ತಮುತ್ತನೇ 144 ಸೆಕ್ಷನ್ ಹಾಕೋದ್ರ ಮೂಲಕ ಹೆಚ್ಚು ಜನ ಜಮಾವಣೆ ಮಾಡದಂತೆ ಅದು ಆಗದಂತೆ ನೋಡ್ಕೊಳ್ಳೋದಕ್ಕೂ ಕೂಡ ಪೊಲೀಸರು ಮುಂದಾಗಿದ್ದಾರೆ ಅನ್ನೋದು ಕೂಡ ಒಂದು ಭಾಗವಾದರೆ, ಮತ್ತೊಂದು ಕಡೆ ಇಲ್ಲಿ ದರ್ಶನ್ ಅವರನ್ನು ಪ್ರಕರಣದಿಂದ ಬಚಾವ್ ಮಾಡೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡವನ್ನು ಪ್ರಭಾವಿ ರಾಜಕಾರಣಿಗಳು ಹಾಕ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ಮಾಜಿ ಸಚಿವ ಮತ್ತು ಹಾಲಿ ಶಾಸಕ ಇವರು ಕೂಡ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದ್ದಾವೆ. ಜೊತೆಗೆ ಹಾಲಿ ಸಚಿವನು ಕೂಡ ದರ್ಶನ್ ಪರ ಸಾಫ್ಟ್ ಕಾರ್ನರನ್ನು ಹೊಂದಿರೋದ್ರಿಂದ, ಜೊತೆಗೆ ಸಿದ್ದರಾಮಯ್ಯ ಅವರು ಕೂಡ ದರ್ಶನ್ ಜೊತೆಗೆ ಒಡನಾಟವನ್ನು ಹೊಂದಿರೋದ್ರಿಂದ ಸಿದ್ದರಾಮಯ್ಯ ಮೇಲೆ ಇಂಥದ್ದೊಂದು ಒತ್ತಡವನ್ನು ಹಾಕ್ತಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅದರಲ್ಲೂ ಕೂಡ ಈಗ ಗಮನಿಸಬೇಕಾಗಿರೋದು ಸುಮಲತಾ ಅಂಬರೀಶ್ ಅವರು ತುಂಬ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಬಟ್
ಬಟ್ ಕಾಂಗ್ರೆಸ್ನ ಹಾಲಿ ಸಚಿವರಲ್ಲೇ 3 ಜನ ದರ್ಶನ್ಗೆ ನೇರವಾಗಿ ಸಂಪರ್ಕ ಇದ್ದಾರೆ ಮತ್ತು ತುಂಬ ಕ್ಲೋಸ್ ಇದ್ದಾರೆ. ದರ್ಶನ್ ಆಗಾಗ ಅವರ ಮನೆಗೆ ಹೋಗಿ ಬರೋದೆಲ್ಲದೂ ಕೂಡ ಇದೆ. ಹೀಗಾಗಿ ದರ್ಶನ್ ಅವರನ್ನು ಈ ಪ್ರಕರಣದಿಂದ ಸ್ವಲ್ಪ ಬಚಾವ್ ಮಾಡೋದಕ್ಕೆ ಪ್ರಯತ್ನಗಳು ನಡೆದಿದ್ದಾವೆ ತೆರೆಮರೆಯಲ್ಲಿ ಅನ್ನುವಂಥದ್ದು ಈಗ ಗೊತ್ತಾಗ್ತಿರುವಂಥ ವಿಚಾರ. ಅಷ್ಟು ಮಾತ್ರವಲ್ಲದೆ ಪ್ರಭಾವಿ ರಾಜಕಾರಣಿಗಳು ದರ್ಶನ್ ಪರ ನಿಂತರ ಇಡೀ ತನಿಖೆಯ ದಿಕ್ಕನ್ನು ತಪ್ಪಿಸೋದಕ್ಕೆ ಇವರು ಪ್ರಯತ್ನವನ್ನು ಮಾಡ್ತಿದ್ದಾರೆ ಅನ್ನುವಂಥ ವಿಚಾರದ ಬಗ್ಗೆಯೂ ಕೂಡ ಈಗಾಗಲೇ ಒಂದಷ್ಟು ಅನುಮಾನಗಳು ಮೂಡ್ತಾ ಇದ್ದಾವೆ. ಮತ್ತೊಂದು ಭಯಾನಕ ಸಂಗತಿ ಇದೀಗ ಹೊರಬಿದ್ದಿದೆ. ಅದೇನು ಅಂತ ಹೇಳಿದರೆ, ರೇಣುಕಾಸ್ವಾಮಿಯ ಮರಣೋತ್ತರ ಪರೀಕ್ಷೆಯನ್ನು ತಿರುಚೋದಕ್ಕೆ ವೈದ್ಯರಿಗೆ 1 ಕೋಟಿ ರೂಪಾಯಿಯ ಆಫರನ್ನು ಮಾಡಲಾಗಿತ್ತು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಆರಂಭದಲ್ಲಿ ಪ್ರಕರಣವನ್ನು ಮುಚ್ಚಿ ಹಾಕಬೇಕು ಅಥವಾ ಈ ಬಾಡಿಯನ್ನು ವಿಲೇವಾರಿ ಮಾಡುವಂಥ ವಿಚಾರದಲ್ಲಿ 30 ಲಕ್ಷಕ್ಕೆ ಡೀಲ್ ನಡೆದಿತ್ತು ಅನ್ನೋದು ಆರಂಭದಲ್ಲೇ ಗೊತ್ತಾಗಿದ್ದಂಥ ವಿಚಾರ. ಅದು ಬಿಟ್ಟರೆ ಈಗ ಪೊಲೀಸರಿಗೂ ಕೂಡ, ವಿಕ್ಟೋರಿಯಾ ಆಸ್ಪತ್ರೆಯ ಪೊಲೀಸರಿಗೂ ಕೂಡ 1 ಕೋಟಿ ರೂಪಾಯಿ ಆಫರನ್ನು ಕೊಟ್ಟಿದ್ದರು. ಹಾರ್ಟ್ ಅಟ್ಯಾಕ್ನಿಂದ ಮೃತಪಟ್ಟಿದ್ದಾನೆ ಅಂತೇಳಿ ವರದಿಯನ್ನು ಕೊಡಿ ಅಂತ ಹೇಳಿಬಿಟ್ಟು ಒಬ್ಬ ಪ್ರಖ್ಯಾತ ರಾಜಕಾರಣಿಯೇ ವೈದ್ಯರಿಗೆ 1 ಕೋಟಿ ರೂಪಾಯಿ ಆಫರನ್ನು ಮಾಡಿದ್ರಾ ಅನ್ನುವಂಥ ಆರೋಪ ಬೇರೆ ಇದೆ. ಅದರ ಬಗ್ಗೆಯೂ ಕೂಡ ತನಿಖೆ ನಡೀಬೇಕಾಗಿದೆ. ಇನ್ನು ಹೃದಯಘಾತ ಅಂತ ಹೇಳಿಬಿಟ್ಟು ವರದಿಯನ್ನು ನೀಡಿದರೆ ಶವ ಎಸೆದವರನ್ನು ಬಿಟ್ಟು ದರ್ಶನ್ ಮತ್ತು ಪವಿತ್ರ ಈ ಪ್ರಕರಣದಿಂದ ಬಚಾವ್ ಆಗುವ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಇತ್ತು. ಹೀಗಾಗಿ ಪ್ರಭಾವಿ ರಾಜಕಾರಣಿ 1 ಕೋಟಿ ಆಫರನ್ನು ಮಾಡಿದ್ರಾ, ಈ ಸಂಬಂಧ ದೂರು ಕೊಡುವಂತೆ ವೈದ್ಯರಿಗೆ ಇಲ್ಲಿಯ ಪೊಲೀಸ್ ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಿದೆ. ಇದಿಷ್ಟೇ ಅಲ್ಲದೆ ಪೊಲೀಸರ ತನಿಖೆ ಮೇಲೂ ಕೂಡ ಈಗ ಗುಮಾನಿ ಎದ್ದಿದೆ. ಇನ್ನು ಈ ರೀತಿ ಬೇರೆ ಬೇರೆ ಆಯಾಮದಲ್ಲಿ ಹಣ ಮತ್ತು ಪ್ರಭಾವ ಇವೆರಡೂ ಕೂಡ ಇಲ್ಲಿ ಕೆಲಸ ಮಾಡ್ತಿರೋದು ಮಾತ್ರ ಸ್ಪಷ್ಟವಾಗಿ ಕಾಣಿಸ್ತಿದ್ದು, ಅಂತಿಮವಾಗಿ ಇಲ್ಲಿ ರೇಣುಕಾಸ್ವಾಮಿಗೆ ನ್ಯಾಯ ಸಿಗುತ್ತಾ, ರೇಣುಕಾಸ್ವಾಮಿಯ ಪ್ರಕರಣದಲ್ಲಿ ನಿಜವಾದಂಥ ಆರೋಪಿಗಳಿಗೆ ಈ ಕಠಿಣಾತಿ ಕಠಿಣ ಶಿಕ್ಷೆ ಆಗುತ್ತಾ, ಇದು ಸಮಾಜದಲ್ಲಿ ಒಂದು ಸಂದೇಶವಾಗುತ್ತಾ, ಹೀಗೆ ನಾನಾ ಪ್ರಶ್ನೆಗಳು ಇರೋದಂತೂ ವಾಸ್ತವ. ಬಟ್ ಅದೇನೇ ಇದ್ರೂ ಕೂಡ ಅಂತಿಮವಾಗಿ ತನಿಖೆ ಮುಗಿದು ಅಂತಿಮವಾದಂಥ ರಿಪೋರ್ಟ್ ಬಂದ ಮೇಲೇ ಇದೆಲ್ಲದಕ್ಕೂ ಕೂಡ ಸ್ಪಷ್ಟವಾದಂಥ ಉತ್ತರ ಸಿಗಲಿದೆ ಅನ್ನೋದು ಮಾತ್ರ 100% ಸತ್ಯ. ಬಟ್ ಎಚ್ಚರಿಕೆ ಅಗತ್ಯ ಅನ್ನೋದು ಮಾತ್ರ ವಾಸ್ತವ. ನಿಮಗೇನಿಸುತ್ತೆ ಸ್ನೇಹಿತರೆ ಈ ಇಡೀ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.